ಚಿತ್ರದುರ್ಗದ ಸರ್ಕಾರಿ ವಿಜ್ಞಾನ ಕಾಲೇಜು ಮತ್ತು ತೋಟಗಾರಿಕೆ ಕಾಲೇಜು ಚಿತ್ರದುರ್ಗದ ಶ್ವಾಸಕೋಶ ಇದ್ದಾಗೆ ಅಲ್ಲಿ ಬೆಳೆದು ನಿಂತಿರುವ ಸರಿಸುಮಾರು 3,000ಕ್ಕೂ ಹತ್ತಿರ ಗಿಡಗಳನ್ನು ಕಡಿಯುವುದು ಅಂದರೆ ಅಭಿವೃದ್ಧಿ ಅಂತ. ಕಟ್ಟಡ ನಿರ್ಮಾಣಕ್ಕೋಸ್ಕರ ಮರಗಿಡಗಳನ್ನು ಕಡಿಯುವ ಮುಖಾಂತರ ಬರದ ಬೆಂಗಾಳ ಆಗಿರ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆಗೆ ಮತ್ತೊಂದು ಶಾಪವಾಗಿ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಏನು ನಮ್ಮ 6 ಜನ MLAಗಳು MLCಗಳು ಇವರೆಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ. ಇದಕ್ಕೆಲ್ಲರೂ ವಿರೋಧ ಮಾಡಬೇಕು. ಅದರಲ್ಲೂ ಮಕ್ಕಳಿಗೆ ಶಿಕ್ಷಣ ಅಂದರೆ ಕೇವಲ ಕಂಪ್ಯೂಟರು ಕಟ್ಟಡಗಳಿಂದ ಸಿಗುವುದಿಲ್ಲ. ಆದರೆ ಪರಿಸರ ಚೆನ್ನಾಗಿದ್ದಾಗ ಮಾತ್ರ ಮಕ್ಕಳಿಗೆ ಶಿಕ್ಷಣ ಸಿಗಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ದಿನಾಂಕ 6/4/26 ಸೋಮವಾರ ಬೆಳಿಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ನಂತರ ಆ ಕಟ್ಟಡಗಳನ್ನು ನಿರ್ಮಾಣ ಮಾಡುವುದನ್ನು ಈ ಜಾಗದಲ್ಲಿ ತಪ್ಪಿಸುವುದಕ್ಕೋಸ್ಕರ ನಿರಂತರವಾಗಿ ಯಾವುದೇ ತ್ಯಾಗಕ್ಕೆ ಸಿದ್ಧರಾಗಿ ನಾವು ಹೋರಾಟ ಮಾಡೋದಕ್ಕೆ ಸಿದ್ಧವಾಗಿದ್ದೇವೆ. ದಯವಿಟ್ಟು ಚಿತ್ರದುರ್ಗದ ನಗರದ ನಾಗರಿಕರು, ಹಿರಿಯರು, ತಿಳುವಳಿಕೆ ಇರ್ತಕ್ಕಂಥವರು, ಸಂಘ ಸಂಸ್ಥೆಗಳು, ಪರಿಸರಾಸಕ್ತರು ಮತ್ತು ವಿದ್ಯಾರ್ಥಿಗಳು ಇದಕ್ಕೆ ಕೈ ಜೋಡಿಸಬೇಕಂತೇಳಿ ಮುಖಾಂತರ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀವಿ. ಹೃದಯ ಭಾಗದಂತಹ ಚಿತ್ರದುರ್ಗದ ಜಿಲ್ಲಾ ತೋಟಗಾರಿಕೆ ಸಂಘದ ಆವರಣ ಮತ್ತು ವಿಜ್ಞಾನ ಕಾಲೇಜಿನ ಆವರಣವನ್ನು ಏನು ಮರಗಳನ್ನು ಕಡಿದ್ಬಿಟ್ಟು ಇವತ್ತು ಅನೇಕ ಕಟ್ಟಡಗಳನ್ನು ಹಾಗೂ ಜಿಲ್ಲಾಧಿಕಾರಿ ಕಚೇರಿಯನ್ನು ಕಟ್ಟೋದಕ್ಕೆ ಹೊರಟಿದ್ದಾರೆ. ಅದಕ್ಕೆ ಸಾರ್ವಜನಿಕರ ಪರವಾಗಿ ನಾವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಚಿತ್ರದುರ್ಗದ ಹೃದಯ ಭಾಗ ಆಗಿರ್ತಕ್ಕಂತಹ ಈ ಪ್ರದೇಶಗಳನ್ನು ನಾವು ಉಳಿಸಬೇಕು. ಸುಮಾರು 3,000ಕ್ಕೂ ಹೆಚ್ಚು ಮರಗಿಡಗಳಿದೆ. ಆದರೆ ವರ್ಷ ಅನೇಕ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ನಗರ ಪ್ರದೇಶದಲ್ಲಿ. ಅದರ ತಾಪಮಾನ ಹೆಚ್ಚಾಗ್ತಾ ಇದೆ. ದಯಮಾಡಿ ಇಂಥ ಸಮಯದಲ್ಲಿ ನಾವು ಮರಗಿಡಗಳನ್ನು ಕಡಿದ್ರೆ ಭಾಳ ಅನಾಹುತವನ್ನು ಅನುಭವಿಸ್ತಾ ಇದೆ. ನಾವು ದಯಮಾಡಿ ಇದನ್ನು ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಮರಗಿಡಗಳನ್ನು ನಾವು ಉಳಿಸಬೇಕಾಗಿದೆ. ಎಲ್ಲರೂ ಸಮೇತ 6ನೇ ತಾರೀಕಿನಲ್ಲಿ ನಡೆಯುವಂಥ ಪ್ರತಿಭಟನೆಗೆ ಎಲ್ಲರೂ ಕೈ ಜೋಡಿಸಿ ಅಂತೇಳಿ ಆಶಿಸ್ತಾ ಇದ್ದೀನಿ. ಸೃಷ್ಟಿಯಲ್ಲಿ ದೇವರು ಎಲ್ಲರಿಗೂ ಸಮಾನವಾದ ಹಕ್ಕು ಕೊಟ್ಟಿದ್ದಾನೆ. ಪ್ರತಿಯೊಂದು ಜೀವಿನೂ ಒಟ್ಟೊಟ್ಟಾಗಿ ಬದುಕ್ರಿ ಅಂತ ಹೇಳಿದ್ದಾನೆ. ಆದರೆ ನಾವು ಮನುಷ್ಯರೇನು ಮಾಡ್ತಾ ಇದ್ದೀವಿ, ಸ್ವಾರ್ಥದಿಂದ ಮರ ಗಿಡ ಪ್ರಾಣಿ ಪಕ್ಷಿ ಇವನ್ನೆಲ್ಲ ಹಾಳು ಮಾಡಿ ನಾವು ಮಾತ್ರ ಬದುಕಬೇಕು ಅಂತಿದ್ದೀವಿ. ಇತ್ತೀಚೆಗೆ ಕೊರೋನಾ ಬಂದು ನಮಗೆ ಆಕ್ಸಿಜನ್ ಕೊರತೆಯಿಂದ ಹೆಂಗೆ ನಾವು ಒದ್ದಾಡ್ತೀವಿ ಅನ್ನೋದು ಅನುಭವಕ್ಕೆ ಬಂದಿದ್ದರೂ ಕೂಡ ಅಧಿಕಾರಿಗಳಿಗೆ ಆಗಲಿ ಜನಪ್ರತಿನಿಧಿಗಳಿಗಾಗಲಿ ಇದು ತಲೆಗೆ ಹೋಗಲ್ವೇ, ಅವ್ರಿಗೆ ಅರಿವಿಗೆ ಬರಲ್ವೇ? ಇರೋ ಮರ ಯಾಕೆ ಕಡಿಬೇಕು? ಬೇಕಾದಷ್ಟು ಸುತ್ತಮುತ್ತ ಬೆಳೆ ಬೆಳೆದೇ ಇರುವಂಥ ಬೇಕಾದಷ್ಟು ಜಾಗಗಳಿದ್ದಾವೆ. ಆ ಜಾಗಗಳನ್ನ ಉಪಯೋಗಿಸ್ಕೊಂಡು ಯಾಕೆ ಇವರು ಬಿಲ್ಡಿಂಗ್ಗಳು ಕಟ್ಟೋಕ್ಕಾಗಲ್ಲ? ಒಂದು ಮಾತು ಹೇಳೋಕ್ಕೆ ಸ್ಪಷ್ಟಪಡಿಸೋಕ್ಕೆ ಇಷ್ಟಪಡ್ತೀನಿ. ನಾವು ಪ್ರಾಣವಾಯು ಇಲ್ಲದೆ ಯಾವುದೇ ಕಟ್ಟಡದಲ್ಲಿ ಬದುಕೋಕ್ಕೆ ಆಗಲ್ಲ. ಆವಾಗ ನಾವು ಎಲ್ಲರೂ ಹೇಳೋ ಹಾಗೆ ಆಕ್ಸಿಜನ್ ಸಿಲಿಂಡ್ರು ಕಟ್ಕೊಂಡು ಬದುಕಬೇಕಾಗುತ್ತೋ ಏನೋ, ಅಂಥ ಕಾಲ ಬಂದರೂ ಬರ್ಬೋದು ಇವರೆಲ್ಲ ಈ ರೀತಿ ಮರ ಕಡಿತಾ ಇದ್ದರೆ. ಅದೇನೇ ಮರಗಳಿತ್ತು ಅಂತಂದರೆ ಕಟ್ಟಡ ಇಲ್ಲದೆ ಇದ್ದರೂ ಕೂಡ ಮರದ ಕೆಳಗೆ ಪ್ರಾಣವಾಯು ಉಪಯೋಗಿಸ್ಕೊಂಡು ಅಂದರೆ ಆಕ್ಸಿಜನ್ ಉಪಯೋಗಿಸ್ಕೊಂಡು ನಾವು ಆರಾಮಾಗಿ ಬದುಕ್ಬೋದು. ಇದು ಯಾಕೆ ಎಲ್ಲರ ತಲೆಗೂ ಬರ್ತಾ ಇಲ್ಲ? ಏನು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅಂದರೆ ತಮ್ಮ ಸ್ವಾರ್ಥ, ತಮ್ಮ ಹೆಸರು ಬರಬೇಕು. ನನ್ನ ಕಾಲದಲ್ಲಿ ಅದಾಯಿತು, ನನ್ನ ಕಾಲದಲ್ಲಿ ಈ ಅಭಿವೃದ್ಧಿ ಆಯಿತು. ಇದು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಜನರಿಂದ ಆಯ್ಕೆ ಆದಂಥವರು ಜನರ ಮಾತಿಗೆ ಬೆಲೆ ಕೊಡಬೇಕು. ಅದು ಬಿಟ್ಟು ಯಾರನ್ನು ಕೇಳದೆ ಏಕಾಏಕಿ ಸರ್ವಾಧಿಕಾರಿ ಧೋರಣೆ ಯಾಕೆ ತೋರಿಸ್ತಾ ಇದ್ದಾರೆ ಇವರು? ಹಾಗಾಗಿ ಎಲ್ಲರೂ ಮರಗಳ ಉಳಿಸಿ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ನಾವು ಒಬ್ಬ ಪರಿಸರವಾದಿನೇ. ಪ್ರಾಣಿ ಪಕ್ಷಿ ಎಲ್ಲವೂ ಕೂಡ ಪರಿಸರದ ಒಂದು ಅಂಗ ಆಗಿರೋದ್ರಿಂದ ನಾವು ಪ್ರಾಣಿ ದಯಾ ಸಂಘಕ್ಕೆ ಸಂಬಂಧಪಟ್ಟವರು. ಹಿಂದೆ ಒಂದು ಗಾದೆ ಇತ್ತು, ತಾಯಿ ಸಾಯಬೇಕು ಅಥವಾ ಮಗು ಸಾಯಬೇಕು ಅಂದಾಗ ಡಾಕ್ಟ್ರುಗಳು ಹಿರಿಯ ಜೀವ ತಾಯಿ ಬದುಕಲಿ, ಮಗು ಸತ್ರು ಪರವಾಗಿಲ್ಲ ಅಂತ ಹಿಂದೆ ಮಾತಾಡೋರು. ಅಂದರೆ ತಾಯಿಗೆ ಭಾಳ ಬೆಲೆ ಕೊಡೋರು. ಅಂದರೆ ನೆಕ್ಸ್ಟ್ ಮಗು ಹುಟ್ಟುತ್ತೆ, ತಾಯಿಯಿಂದ ಮಗು ಹುಟ್ಟುತ್ತೆ ಅನ್ನೋ ಭಾವನೆ ಇತ್ತು. ಈಗೇನಾಗಿದೆ, 20 ವರ್ಷದ 30 ವರ್ಷದ ಮರಗಳನ್ನ ಕಡಿದು ಬಿಡೋಣ, ಸಣ್ಣ ಸಸಿ ನೆಡೋಣ ಅನ್ನೋ ಭಾವನೆಯನ್ನು ಸರ್ಕಾರದಲ್ಲೇ ಎಲ್ಲ ಕಡೆ ಮಾತುಕತೆ ನಡೀತಾ ಇದೆ. ಸಣ್ಣ ಸಸಿಗಳು ನೆಟ್ಕೊಂಡು ಅವು 30 ವರ್ಷ ಬೆಳೆಯೋದ್ರಾಗೆ ನಮ್ಮ ಕಥೆ ಏನಾಗಿರ್ಬೋದು? ಅದಕ್ಕೆ 30 ವರ್ಷದ ಮರಗಳನ್ನ ಉಳಿಸ್ಕೊಳ್ರಿ, ಬೇರೆ ಕಡೆ ಸಸಿ ನೆಡ್ರಿ ಅಂತ ನಾವು ಅವ್ರನ್ನ ಬೇಡ್ಕೊಂತ ಇದ್ವಿ. ಈಗೆಲ್ಲ ಅಭಿವೃದ್ಧಿ ಕೆಲಸ ಏನಾಗ್ತಾ ಅಂದರೆ ಮರ ಕಡಿಯೋದೇ ಚಿಂತೆ ಆಗಿದೆ. ಹಾಗಾಗಿ ನಾವು ಎಲ್ಲ ಅಧಿಕಾರಿಗಳು ವಿನಂತಿಸ್ಕೊಂತ ಇರೋದನ್ನು ಚಿತ್ರದುರ್ಗ ಬಯಲು ಸೀಮೆ ದಯವಿಟ್ಟು ಮರಗಳನ್ನ ಕಡಿಬೇಡಿ. ಖಾಲಿ ಜಾಗದಲ್ಲಿ ಎಷ್ಟು ಬೇಕಾದ್ರೂ ಅಭಿವೃದ್ಧಿ ಮಾಡಿ, ನಾವು ಶಂಕುಸ್ಥಾಪನೆಗೆ ಬರ್ತೀವಿ, ನಾವು ಅದರಲ್ಲಿ ಉಲ್ಲಾಸದಲ್ಲಿ ನಾವು ತೊಡಕೊಳ್ತೀವಿ. ಮರ ಸಾಯಿಸಿ ನೀವು ಏನಾರ ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಎಲ್ಲ ಶೋಕಾರ್ಪಣೆ ಮಾಡ್ಕೊಂತ ದುಃಖದಲ್ಲಿ ಬದುಕಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಕಾಲೇಜುಗಳನ್ನ ಖಾಲಿ ಜಾಗದಲ್ಲಿ ಸ್ಥಾಪನೆ ಮಾಡಿರಿ. DC ಕಚೇರಿನೂ ಸಹ ಯಾವ್ದಾರ ಒಂದು ಸೂಕ್ತವಾದ ಖಾಲಿ ಜಾಗದಲ್ಲಿ ಸ್ಥಾಪನೆ ಮಾಡಿ ಅಂತೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಪರಿಸರವನ್ನು ನಾಶ ಮಾಡಲು ಹೊರಟಿರ್ತಕ್ಕಂಥ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಏನು ಈ ತೀರ್ಮಾನವನ್ನು ಏನು ತೋಟಗಾರಿಕೆ ಇಲಾಖೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತು ಏನು ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ಏನು ಡಿಗ್ರಿ ಕಾಲೇಜನ್ನು ನಿರ್ಮಾಣ ಮಾಡಬೇಕಂತ ಹೊರಟಿದ್ದಾರೆ, ಇದು ಖಂಡನೀಯ.
ಇವರು ಅಭಿವೃದ್ಧಿಪಡಿಸಲಿ, ಖಾಲಿ ಜಾಗದಲ್ಲಿ ಅಭಿವೃದ್ಧಿಪಡಿಸಲಿ, ಅಥವಾ ಅಧಿಕಾರಿಗಳು ತಮ್ಮ ಜಾಗಗಳನ್ನು, ನಿವಾಸಗಳನ್ನು ತ್ಯಾಗ ಮಾಡಲಿ. ಅದು ಬಿಟ್ಟು ಹಸಿರೇ ಉಸಿರು ಈ ಒಂದು ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಒಂದೊತ್ತು ಊಟ ಇಲ್ಲದಲೇ ಇರ್ಬೋದು, ಆದರೆ ಗಾಳಿ ಇಲ್ಲದಲೇ ಇರೋಕ್ಕಾಗಲ್ಲ. ಹಚ್ಚ ಹಸಿರಿನ ಇದರಲ್ಲಿ ಪರಿಸರದಲ್ಲಿ ನಾವು ಬದುಕ್ತಾ ಇರೋದು. ಈ ನಿಟ್ಟಿನಲ್ಲಿ ಏನು ಸಾರ್ವಜನಿಕರ ಕುಂದುಕೊರತೆ ಸಭೆ ಆಗಿರ್ಬೋದು, ಜಿಲ್ಲಾಧಿಕಾರಿಗಳು ಆಗಿರ್ಬೋದು, ಸಂಬಂಧಪಟ್ಟಂಥ ಕಾಲೇಜು ವಿದ್ಯಾರ್ಥಿಗಳಾಗಿರ್ಬೋದು, ಯಾರನ್ನೂ ಕೂಡ ಸಭೆಗೆ ತೀರ್ಮಾನವನ್ನು ತೆಗೆದುಕೊಳ್ಳದೆ ಏಕಪಕ್ಷೀಯವಾಗಿ ತೀರ್ಮಾನ ಕಂಡಿರ್ತಕ್ಕಂಥದ್ದನ್ನು ಖಂಡಿಸ್ತಾ, ಏನು 6ನೇ ತಾರೀಕು ಈಗಾಗಲೇ ಏನು ಪರಿಸರವಾದಿಗಳು ಮತ್ತು ರಮೇಶ್ ಅಣ್ಣವರು, ಬೇಂದ್ರೆ ಅಣ್ಣನವರು ಎಲ್ಲರೂ ಕೂಡ ಏನು ಈ ಒಂದು ಸೈನ್ಸ್ ಕಾಲೇಜು ಮತ್ತು ತೋಟಗಾರಿಕೆ ಗಿಡ ಮರಗಳನ್ನು ಉಳಿಸ್ಲಿಕ್ಕೇನು ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ, ಆ ಹೋರಾಟಕ್ಕೆ ಸಂಪೂರ್ಣವಾಗಿ ಕರುನಾಡ ವಿಜಯ ಸೇನೆ ಬೆಂಬಲ ಸೂಚಿಸುತ್ತೆ. ಏನು ಮೆಡಿಕಲ್ ಕಾಲೇಜಿಗೆ ನಿರಂತರವಾಗಿ 13 ವರ್ಷ ಹೋರಾಟ ಮಾಡಿದ್ವಿ, ಈ ಒಂದು ಗಿಡ ಮರಗಳಿಗಾಗಿ ನಾವು ಎಂತಹ ಹೋರಾಟಕ್ಕೂ ಮತ್ತು ನಮ್ಮ ಮೇಲೆ ಎಂಥ ದೂರುಗಳು ದಾಖಲಾದರೂ ಕೂಡ ಈ ಒಂದು ಗಿಡ ಮರಗಳನ್ನು ಕಡಿಲಿಕ್ಕೆ ಬಿಡಲ್ಲ. ನಾವು ಸದಾ ಗಿಡ ಮರಗಳನ್ನು ಅಪ್ಪಿಕೊಂಡು ಅದರಲ್ಲಿ ಉಸಿರಾಡ್ಕೊಂಡು ಜೀವನ ಮಾಡ್ತೀವಿ ಅಂತ ಹೇಳ್ತಾ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತೇವೆ. ಕೊತ್ತಲಗಳ ನಾಡು ಚಿತ್ರದುರ್ಗ ಅಂತ ಎಷ್ಟು ನಾವು ಪ್ರಸಿದ್ಧಿ ಪಡೆದಿದೆಯೋ ಅದೇ ರೀತಿ ಸೈನ್ಸ್ ಕಾಲೇಜ್ ಕೂಡ ಅಷ್ಟೇ ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ಶೈಕ್ಷಣಿಕವಾಗಿ ಮುಂದೆ ಬರೆದಿರ್ತಕ್ಕಂಥರು ಇಡೀ ಜಿಲ್ಲೆಯಾದ್ಯಂತ ಅಷ್ಟೇ ಅಲ್ಲ, ಇಡೀ ನಾಡಿನಾದ್ಯಂತ, ದೇಶಾದ್ಯಂತ ಪ್ರಸಿದ್ಧಿ ಪಡೆದಿದ್ದಾರೆ. ಇವತ್ತು ನಾವು ಅಭಿವೃದ್ಧಿ ಹೆಸರಿನಲ್ಲಿ ಏನು ಮಾಡಕ್ಕೆ ಹೊರಟಿದ್ದೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇವತ್ತು ನಾವು ದೂರದೃಷ್ಟಿನಲ್ಲಿ ನೋಡೋದಾದರೆ ಅವತ್ತಿನ ದಿವಸ ಸೈನ್ಸ್ ಕಾಲೇಜ್ ಕಟ್ಟಿರೋದು ಮುಂದೆ ಸುಮಾರು ಎಕರೆ ಜಾಗ ಬಿಟ್ಟು ಹಿಂದೆ ಕಟ್ಟಿದ್ದಾರೆ. ಮುಂದೆ ಯಾಕೆ ಜಾಗ ಬಿಟ್ಟರು? ಅಂದರೆ ನಮ್ಮ ಶೈಕ್ಷಣಿಕವಾಗಿ ಪರಿಸರದ ಒಂದು ನೆರಳಿನಲ್ಲಿ, ಪರಿಸರಕ್ಕೆ ಪೂರಕವಾದ ಮನಸ್ಥಿತಿನಲ್ಲಿ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಪೂರಕವಾದ ಶಿಕ್ಷಣ ದೊರೆಯಲಿ ಅಂತ ಒಂದು ಉದ್ದೇಶದಿಂದ ಮಾಡಿದ್ರಲ್ಲ. ಅವತ್ತೇ ಕಟ್ಬೋದಾಗಿತ್ತಲ್ಲ, ನಾವು ಮುಂದೆನೇ ಬಿಲ್ಡಿಂಗ್ಗಳು ಅವತ್ತೇ ಕಟ್ಬೋದಾಗಿತ್ತು. ಅದಕ್ಕೆ ಪೂರಕವಾಗಿ ಇವತ್ತೇನು ಅಭಿವೃದ್ಧಿ ದೃಷ್ಟಿಯಿಂದ ಗಿಡ ಮರಗಳನ್ನ ನಾಶ ಮಾಡಿಬಿಟ್ಟು ಇವತ್ತು ಕಟ್ಟೋದಕ್ಕೆ ಹೊರಟಿದಾರಲ್ಲ, ಇದನ್ನು ನಾವು ಖಡಾಖಂಡಿತವಾಗಿ ಧಿಕ್ಕರಿಸ್ತೀವಿ. ಇಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಅಂದರೆ ಪ್ರತಿಯೊಂದು ಜೀವ ಸಂಕುಲಗಳ ಅಭಿವೃದ್ಧಿ, ಅವುಗಳಕ್ಕೆ ಪ್ರತಿಯೊಂದು ಜೀವರಾಶಿಗಳಿಗೂ ಅದಕ್ಕೆ ಆದಂಥ ಒಂದು ಜನ್ಮಸಿದ್ಧ ಹಕ್ಕಿ ಇದೆ. ಇದನ್ನು ಬಿಟ್ಬಿಟ್ಟು ನಾವು ಅಭಿವೃದ್ಧಿ ದೃಷ್ಟಿಯಲ್ಲಿ ಈ ಮರಗಳನ್ನು ನಾಶ ಪಡಿಸಿ ಮುಂದೆ ಬಿಲ್ಡಿಂಗ್ ಕಟ್ಟೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ನಾವು ಇದು ಖಡಾಖಂಡಿತವಾಗಿ ಖಂಡಿಸ್ತೀವಿ. ಟಾರ್ಗೆಟ್ 10,000 ವೇದಿಕೆ, ತೇಜಮೂರ್ತಿ HR.